ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯಂ ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ. ಭೂಲೋಕದಲ್ಲಿ ಅನೇಕ ರಾಕ್ಷಸರು ಸಜ್ಜನರಿಗೆ ಉಪದ್ರವವನ್ನು ಕೊಡುವ ಮೂಲಕವಾಗಿ ಭೂಮಿಗೆ ಭಾರಭೂತರಾಗಿದ್ದಾರೆ. ಇಂತಹ ರಾಕ್ಷಸರ ನಡುವೆ ಒಬ್ಬ ಮಹಾರಾಕ್ಷಸ, ಮಹಾದೈತ್ಯ ಹುಟ್ಟುತ್ತಾನೆ. ವಿಶ್ವವಸ್ ಮುನಿಯ ಪುತ್ರರಾಗಿ ರಾವಣ ಹಾಗೂ ಕುಂಭಕರ್ಣರು ಹುಟ್ಟುತ್ತಾರೆ. ನಿರಂತರ ತಪಸ್ಸನ್ನು ಆಚರಿಸಿ ಚತುರ್ಮುಖ ಬ್ರಹ್ಮದೇವರ ಮೂಲಕವಾಗಿ ಅವಧ್ಯತ್ವ ವರವನ್ನು ಪಡೆದುಕೊಳ್ಳುತ್ತಾರೆ. ಕುಂಭಕರ್ಣನಿಗೆ ರಾವಣನು ಅಣ್ಣನಾಗಿದ್ದಾನೆ. ಇವನು ಅತ್ಯಂತ ಕ್ರೂರಿಯಾಗಿದ್ದಾನೆ. ಲೋಕವನ್ನು ಪೀಡಿಸುವುದರಲ್ಲಿ ಅದ್ವಿತೀಯನಾಗಿದ್ದಾನೆ. 10 ದಿಕ್ಕುಗಳನ್ನು ಕೂಡ ಗೆದ್ದಿದ್ದಾನೆ. ಅವನು ರಾವಣ ಎಂಬ ಹೆಸರನ್ನು ಕೇಳಿದರೆ ಎಲ್ಲರೂ ಕೂಡ ಭಯ ಪಡ್ತಾರೆ. ಆಗಿನ ಕಾಲದಲ್ಲಿ ರಾವಣ ಎಂಬ ಭಯದ ಬೆಂಕಿಯಿಂದ ಬೆಂದು ಹೋಗಿದ್ದಾರೆ ಧಾನ್ಯದಂತೆ ಇರುವಂತಹ ಜನರು. ರಾವಣನ 20 ತೋಳುಗಳೆಂಬ ಒನಕೆಗಳಿಂದ ಜರ್ಜರಿತರಾಗಿದ್ದಾರೆ. ಹೀಗೆ ಭೂಲೋಕದ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಇದನ್ನು ಕಂಡು ಎಲ್ಲ ದೇವತೆಗಳು ಚತುರ್ಮುಖ ಬ್ರಹ್ಮದೇವರನ್ನು ಮೊರೆ ಹೊಂದುತ್ತಾರೆ. ಮತ್ತು ಚತುರ್ಮುಖ ಬ್ರಹ್ಮದೇವರ ಬಳಿ ತೆರಳಿ ತಮ್ಮ ದುಃಖವನ್ನು ಎಲ್ಲ ದೇವತೆಗಳು ಹೇಳಿಕೊಳ್ಳುತ್ತಾರೆ. ಭೂಮಂಡಲದಲ್ಲಿ ಯಾವುದು ಸುಂದರ, ಯಾವುದು ಸಂಪದ್ಭರಿತ ಅಂತ ಅನಿಸುತ್ತೋ ಅದೆಲ್ಲವನ್ನು ರಾವಣ ತನ್ನ ವಶದಲ್ಲಿ ಇಟ್ಟುಕೊಳ್ತಾನೆ. ರತ್ನಗಳನ್ನು ಅಷ್ಟೇ ಅಲ್ಲ, ಸ್ತ್ರೀ ರತ್ನಗಳನ್ನು ಕೂಡ ಅಪಹಾರ ಮಾಡ್ತಾನೆ. ಇದು ತನಗೆ ಭೂಷಣ ಅಂತ ಅಹಂಕಾರವನ್ನು ಹೊಂದುತ್ತಾನೆ. ದೇವತೆಗಳಿಗೆ, ಋಷಿಗಳಿಗೆ, ಸಜ್ಜನರಿಗೆ ನಿರಂತರ ಕೆಡುಕನ್ನು ಬಯಸ್ತಾನೆ. ಅಧ್ಯಯನಗಳಿಗೆ, ಯಜ್ಞಗಳಿಗೆ ನಿರಂತರ ಅಡ್ಡಿಯನ್ನು ಉಂಟು ಮಾಡ್ತಾಲೇ ಇದ್ದಾನೆ. ಇಂದ್ರದೇವರೇ ಮೊದಲಾದ ಎಲ್ಲ ದಿಕ್ಪಾಲಕರು ಕೂಡ ಇವನಿಗೆ ಭಯಪಟ್ಟು ಇವನ ಅನುಚರರಾಗಿ ಬಿಟ್ಟಿದ್ದಾರೆ. ಇನ್ನೂ ಪ್ರಳಯ ಕಾಲ ಬಂದಿಲ್ಲ, ಆದರೆ ಇವನಿಂದಲೇ ಪ್ರಳಯ ಆದರೂ ಕೂಡ ಆಶ್ಚರ್ಯ ಇಲ್ಲ. ಹೀಗೆ ಸಮಗ್ರ ದೇವತೆಗಳು ಚತುರ್ಮುಖ ಬ್ರಹ್ಮದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆಗ ಚತುರ್ಮುಖ ಬ್ರಹ್ಮದೇವರು ಮಂದಹಾಸವನ್ನು ಬೀರಿ ಎಲ್ಲ ದೇವತೆಗಳಿಗೆ ಹೇಳ್ತಾರೆ, ಯೋ ಯೋಗಕ್ಷೇಮದಾತ ನಸ್ತೇನ ಹೀದಂ ವಿಧಿತ್ಸಿತಂ. ನಮ್ಮೆಲ್ಲರ ಯೋಗಕ್ಷೇಮವನ್ನು ಯಾವ ಶ್ರೀಹರಿ ಉಂಟು ಮಾಡ್ತಾನೋ ಅವನೇ ಮಾಡಿರುವಂತಹ ವ್ಯವಸ್ಥೆ ಇದು. ಎಲ್ಲವೂ ಕೂಡ ಶ್ರೀಹರಿಯ ಇಚ್ಛೆಯಂತೆ ಹೀಗೆ ನಡೆದಿದೆ. ಆ ಶಾರ್ಂಗಪಾಣಿಯಾದ ಶ್ರೀಹರಿಯನ್ನೇ ನಾವು ಮೊರೆ ಹೊಂದಬೇಕು. ಅವನು ಮಾತ್ರ ನಮಗೆ ಮಂಗಳವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ನಾನೂ ಕೂಡ ಬರ್ತೀನಿ, ನೀವೆಲ್ಲರೂ ಬನ್ನಿ, ನಾವು ಆ ಶಾರ್ಂಗಪಾಣಿಯಾದ ಮಹಾವಿಷ್ಣುವನ್ನು ಮೊರೆ ಹೊಂದೋಣ ಅಂತ ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕುರಿತು ಹೇಳ್ತಾರೆ. ಮತ್ತು ಕ್ಷೀರ ಸಮುದ್ರದ ಬಳಿ ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರೆದುಕೊಂಡು ಬರ್ತಾರೆ. ಆ ಕ್ಷೀರ ಸಮುದ್ರವನ್ನು ಮೊದಲು ನೋಡ್ತಾರೆ. ಆ ಕ್ಷೀರ ಸಮುದ್ರದ ತೀರಕ್ಕೆ ತೆರಳಿದಾಗಲೂ ದೇವರ ದರ್ಶನ ಅವರಿಗೆ ಉಂಟಾಗೋದಿಲ್ಲ.
ಆಗ ಬ್ರಹ್ಮಾದಿ ದೇವತೆಗಳು ರುದ್ರಾದಿ ದೇವತೆಗಳು ದೇವರನ್ನು ಕುರಿತು ಹೀಗೆ ಸ್ತೋತ್ರ ಮಾಡ್ತಾರೆ. ನಮೋ ನಾಗೇಂದ್ರಶಯ್ಯಾಯ ನಮೋ ನಾನಾವಿಲಾಸಿನೇ ನಮೋ ಅನಾದ್ಯಂತಮಧ್ಯಾಯ ನಮೋ ನಾರಾಯಣಾಯತೆ. ವಿಪತ್ಯುತ್ಪತ್ತಿ ನಿಯತಿ ಸ್ಥಿತಿ ಜ್ಞಪ್ತಿ ಸಮಾವೃತಿ ಶ್ರುತಿಂ ಮುಕ್ತಿಂ ಚ ಜಗತಾಂ ಸ್ವಾಮಿನ್ನೇಕಃ ಕರೋತ್ಯಹೋ. ಶೇಷಶಾಹಿಯಾದ ನಿನಗೆ ಭಕ್ತಿಯ ನಮನಗಳು. ಆದಿ ಮಧ್ಯ ಕೊನೆಯಿರದ ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಸಮಸ್ತ ಲೋಕದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಏಕೈಕನಾಗಿ ಆಚರಿಸ್ತಾ ಇರುವಂತಹ ನಿನಗೆ ನಮ್ಮ ಸಂಪೂರ್ಣ ಶರಣಾಗತಿ. ಹೀಗೆ ಅವರು ವಿವಿಧ ರೀತಿಯಾಗಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ಗೀರ್ವಾಣೈರಿತಿ ನುತಿ ಮದ್ಭಿರರ್ಥ್ಯಮಾನಃ ಪ್ರತ್ಯಕ್ಷೀಭೂತಿ ಪುರಾಣಮೂರ್ತಿ ಬಾಲಾರ್ಕ ಪ್ರಕರ ರುಚಿ ಪಿಶಂಗವಾಸ ಸ್ವಾಕಲ್ಪಸ್ಫುರಿತಮಣಿರ್ಮನೋಭಿರಾಮಃ. ಸಮಸ್ತ ದೇವತೆಗಳು ಹೀಗೆ ಸ್ತೋತ್ರವನ್ನು ಮಾಡಿದಾಗ ಪೀತಾಂಬರಧಾರಿಯಾದ ಪುರಾಣ ಪುರುಷನಾದ ಮನೋಹರನಾದ ಶೋಭನವಾದ ಆಭರಣಗಳಿಂದ ಭೂಷಿತನಾದ ಕೌಸ್ತುಭ ಧರನಾದ ಶ್ರೀಹರಿಯು ಅವರ ಎದುರಿನಲ್ಲಿ ಪ್ರತ್ಯಕ್ಷನಾಗ್ತಾನೆ. ಕಿರುನಗೆಯ ಬೆಳದಿಂಗಳಿನಂತೆ ಇರುವ ಮಂದಹಾಸದಿಂದ ಎಲ್ಲ ದೇವತೆಗಳನ್ನು ಕೂಡ ಆನಂದಪಡಿಸ್ತಾ ಗಂಭೀರವಾದ ಧ್ವನಿಯಿಂದ ಅವರ ಭಯವನ್ನು ಪರಿಹರಿಸಿ ಆ ಪರಮಾತ್ಮನು ಮಾತನಾಡ್ತಾನೆ. ನಿರ್ಜ್ವರ ವಿಜ್ವರ ಸ್ವಸ್ಥ ಭವತಮಾಚಿರಂ ಅಪಿತ್ರೈಲೋಕ್ಯ ಜೈನಿಂ ವತ್ಸ್ಯಾಮಿ ಓರಿಪುಂ. ಚಿಂತೆಯನ್ನು ಬಿಡಿ, ಸ್ವಸ್ಥ ಚಿತ್ತರಾಗಿ ನಿಮ್ಮ ನಿಮ್ಮ ಸ್ಥಳಗಳಿಗೆ ಸಂತೋಷದಿಂದ ತೆರಳಿ 3 ಲೋಕಗಳನ್ನು ಗೆದ್ದಿರುವಂತಹ ರಾವಣನನ್ನು ಸ್ವತಃ ನಾನೇ ಅವತಾರ ಮಾಡಿ ಸಂಹಾರ ಮಾಡ್ತೀನಿ. ಚಿಂತೆ ಮಾಡಬೇಡಿ, ಅವನನ್ನು ಕೊಲ್ಲಿಕ್ಕೆ ನಾನೇ ಅವತಾರ ಮಾಡಬೇಕು. ಹೀಗೆ ಪರಮಾತ್ಮನು ಅಪ್ಪಣೆಯನ್ನು ಮಾಡಿ ಪುನಃ ಮೇರು ಪರ್ವತದಲ್ಲಿ ಮತ್ತೊಂದು ಸಭೆಯನ್ನು ಏರ್ಪಾಡು ಮಾಡಿ ಯಾವ ಯಾವ ದೇವತೆಗಳು ಏನೇನು ಅವತಾರವನ್ನು ಮಾಡಬೇಕು ಎಂಬುದಾಗಿ ಸಮಾಲೋಚನೆಯನ್ನು ಮಾಡಿ ಅದರಂತೆ ಸಮಸ್ತ ದೇವತೆಗಳು ಒಂದೊಂದು ರೂಪದಿಂದ ಭೂಲೋಕದಲ್ಲಿ ಅವತಾರವನ್ನು ಮಾಡ್ತಾರೆ. ಸಮಸ್ತ ದೇವತೆಗಳು ಕಪಿಗಳಾಗಿ ಹುಟ್ಟುತ್ತಾರೆ. ಹೀಗಿರುವಾಗ ಸ್ವಯಂಭೂಮನು ದಶರಥನಾಗಿ ಅವತಾರವನ್ನು ಮಾಡಿದ್ದಾನೆ. ಅವನಿಗೆ ಮಕ್ಕಳಿಲ್ಲ. ಮಕ್ಕಳಿಗೋಸ್ಕರ ಋಷ್ಯಶೃಂಗರನ್ನು ಕರೆದು ಹೋಮವನ್ನು ಆಚರಿಸಿದ್ದಾನೆ. ಆಗ ದಶರಥ ಮಾಡ್ತಾ ಇರುವಂತಹ ಈ ಹೋಮದಲ್ಲಿ ಹೋಮಾಭಿಮಾನಿ ದೇವತೆಗಳನ್ನು ಕುರಿತು ಋಷ್ಯಶೃಂಗರು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಬ್ರಹ್ಮಲೋಕದಿಂದ ಒಬ್ಬ ಮಹಾ ತೇಜಸ್ವಿಯು ಹೋಮದ ಕುಂಡದಿಂದ ಉದಯಿಸಿ ಬರ್ತಾನೆ. ಕಾಂತಿಯಿಂದ ಹೊಳಿತ ಹೀಗೆ ಅವನು ಎದ್ದು ಬಂದಿದ್ದಾನೆ. ಒಂದು ಸುವರ್ಣದ ಪಾತ್ರೆಯಲ್ಲಿ ಪಾಯಸವನ್ನು ತುಂಬಿಸಿಕೊಂಡು ಬಂದಿದ್ದಾನೆ. ದಶರಥನನ್ನು ಕರೆದಿದ್ದಾನೆ. ದಶರಥ, ಇದು ತೆಗೆದುಕೋ, ಪುತ್ರನನ್ನು ಕೊಡುವ ದಿವ್ಯ ಶಕ್ತಿ ಇದರಲ್ಲಿದೆ, ನೀನು ಧನ್ಯನಾಗಿರುವಿ. ಇಷ್ಟು ಹೇಳಿ ಆ ದಿವ್ಯ ಪುರುಷ ಅದೃಶ್ಯನಾಗ್ತಾನೆ. ಆಗ ದಶರಥ ರಾಜನು ತುಂಬ ಸಂತೋಷವನ್ನು ಹೊಂದುತ್ತಾನೆ. ಯಜ್ಞಯಾಗವನ್ನು ಸಾಂಗೋಪಾಂಗವಾಗಿ ಮುಗಿಸ್ತಾನೆ. ಋಷ್ಯಶೃಂಗರನ್ನು ಅತ್ಯಂತ ಸಂತೋಷದಿಂದ ಕೃತಜ್ಞತೆ ಭಾವದಿಂದ ಸತ್ಕಾರ ಮಾಡಿ ಅವರ ಅನುಗ್ರಹವನ್ನು ಕೂಡ ಪಡೆದುಕೊಳ್ಳುತ್ತಾನೆ. ಅನಂತರ ತನ್ನ ಅತ್ಯಂತ ಪ್ರಿಯಳಾದ ಮಹಾರಾಣಿಯಾದ ಕೌಸಲ್ಯನ್ನು ಕರೆದು ಆ ಪಾಯಸದ ಪ್ರಧಾನವಾದ ಅರ್ಧ ಭಾಗವನ್ನು ಅವಳಿಗೆ ನೀಡುತ್ತಾನೆ. ಅರ್ಧಾದರ್ಧಂ ತಥೋ ಭಕ್ತಂ ವಿಭಕ್ತಂ ಭಕ್ತಿಮಾನ್ ಹರೋ ಪವಿತ್ರಂ ಸ ಸುಮಿತ್ರಾಯೇ ಸುಸ್ಮಿತಾಯೇ ದದಾವಥ. ಆ ಪಾಯಸದ ಉಳಿದ ಅರ್ಧ ಭಾಗದಲ್ಲಿ ಪುನಃ ಅರ್ಧ ಭಾಗ ಮಾಡಿ ಅದನ್ನು ಶ್ರೀಹರಿಗೆ ಸುಮಿತ್ರೆಗೆ ನೀಡ್ತಾನೆ. ಇನ್ನು ಯಾವ ಭಾಗ ಇತ್ತೋ ಅದನ್ನು ಪುನಃ ಅರ್ಧ ಭಾಗ ಮಾಡಿ ಕೈಕೇಯಿಗೆ ನೀಡುತ್ತಾನೆ. ಉಳಿದ ಅರ್ಧ ಭಾಗವನ್ನು ಪುನಃ ಸುಮಿತ್ರೆಗೆ ನೀಡುತ್ತಾನೆ. ಆ ಪಾಯಸದ ಭಾಗಗಳನ್ನು 3 ಜನ ರಾಣಿಯರು ಪಾನ ಮಾಡಿ ಬಹಳ ಸಂತೋಷವನ್ನು ಹೊಂದಿದ್ದಾರೆ. ಅವರು ಆ ಕ್ಷಣದಿಂದಲೇ
ಶೋಭಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದಿವ್ಯ ಕಾಂತಿಯಿಂದ ಕೂಡಿದ್ದಾರೆ. ಕೌಸಲ್ಯೆ, ಸುಮಿತ್ರೆ ಹಾಗೂ ಕೈಕೇಯಿಯರು ಚಂದ್ರನನ್ನೇ ತಮ್ಮ ಗರ್ಭದಲ್ಲಿ ಇಟ್ಟುಕೊಂಡಂತೆ ಶೋಭಿಸ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕೂಡ ಕರೆದು ಯಾವ ಯಾವ ದೇವತೆಗಳು ಏನೇನು ಅವತಾರವನ್ನು ಮಾಡಬೇಕು ಅಂತ ಈಗಾಗಲೇ ಅಪ್ಪಣೆಯನ್ನು ಮಾಡಿದ್ದಾರೆ. ಅದರಂತೆ ದೇವತೆಗಳು ಕೂಡ ಅವತಾರವನ್ನು ಮಾಡ್ತಿದ್ದಾರೆ. ಈ ಮೂವರು ಗರ್ಭವತಿಯರಾಗಿದ್ದಾಗ ದೇವತೆಗಳು ಬೇಗನೆ ಭೂಲೋಕದಲ್ಲಿ ಅವತಾರವನ್ನು ಹೊಂದುತ್ತಾ ಇದ್ದಾರೆ. ಯಮಧರ್ಮರಾಜನು ಈಗಾಗಲೇ ಈ ಹಿಂದೆ ಚತುರ್ಮುಖ ಬ್ರಹ್ಮದೇವರು ಆಕಳಿಸಿದಾಗ ಕರಡಿಯ ರೂಪದಿಂದ ಜನಿಸಿದ್ದಾಗಿದೆ. ಆತನೇ ಈಗ ಭೂಲೋಕದಲ್ಲಿ ನೆಲೆಸಿದ್ದಾನೆ. ಚತುರ್ಮುಖ ಬ್ರಹ್ಮದೇವರ ಆದೇಶದಂತೆ ದೇವತೆಗಳೆಲ್ಲರೂ ಕೂಡ ಕೇವಲ ಕಪಿಗಳಾಗಲಿಲ್ಲ, ಕೆಲವರು ಕರಡಿಗಳಾಗ್ತಾರೆ, ಇನ್ನು ಕೆಲವರು ಮನುಷ್ಯರಾಗಿ ಅವತಾರವನ್ನು ಮಾಡ್ತಾರೆ. ಹೀಗಿರುವಾಗ ಬಭೂವ ಹನುಮಾನ್ ನಾಮ ಮುಖ್ಯ ಪ್ರಾಣ ಪ್ರಭಂಜನ ಉತ್ತಮ ಶ್ಲೋಕಭಕ್ತಾನಾಂ ಉತ್ತಮೋ ಯೋಖಿಲೋತ್ತಮ. ಶ್ರೀಹರಿಯ ಭಕ್ತರಲ್ಲಿ ಅಗ್ರೇಸರನಾಗಿರುವಂತಹ ವಾಯುದೇವರು ಹನುಮಂತ ಎಂಬ ಹೆಸರಿನಿಂದ ಅವತಾರವನ್ನು ಮಾಡಿದ್ದಾರೆ. ಇಂದ್ರದೇವರು ವಾಲಿಯಾಗಿ ಹುಟ್ಟಿದ್ದಾರೆ, ಚಂದ್ರ ಅಂಗದನಾಗಿ ಹುಟ್ಟಿದ್ದಾನೆ, ಸೂರ್ಯ ಸುಗ್ರೀವನಾಗಿ ಹುಟ್ಟಿದ್ದಾನೆ, ಅಗ್ನಿಯು ನೀಲನಾಗಿ ಹುಟ್ಟಿದ್ದಾನೆ. ವರುಣ ಶ್ರೀಹರಿಯ ಆರಾಧನೆಗೋಸ್ಕರ ಸುಷೇಣನಾಗಿ ಹುಟ್ಟಿದ್ದಾನೆ, ವಿಶ್ವಕರ್ಮನು ನಳನಾಗಿ ಹುಟ್ಟಿದ್ದಾನೆ, ಅಶ್ವಿನಿ ದೇವತೆಗಳು ಮೈಂದ ಹಾಗೂ ವಿವಿಧರಾಗಿ ಹುಟ್ಟಿದ್ದಾರೆ. 5 ಪ್ರಾಣರು ಗಜ, ಗವಾಕ್ಷ, ಗವಯ, ವೃಷ ಹಾಗೂ ಗಂಧಮಾದನ ಎಂಬ 5 ಹೆಸರಿನಿಂದ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನರು ಕಪಿಗಳಾಗಿ ಹುಟ್ಟಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ತಾರ ಎಂಬ ಕಪಿಯಾಗಿ, ಶಚೀದೇವಿಯು ತಾರನ ತಂಗಿಯಾದ ತಾರೆಯಾಗಿ ಅವತಾರವನ್ನು ಮಾಡಿದ್ದಾಳೆ. ಧನಪತಿಯಾದ ಕುಬೇರನು ಕಥನ ಎಂಬ ಕಪಿಯಾಗಿ, ನಿವೃತ್ತಿಯು ದುರ್ಮುಖ ಎಂಬ ಕಪಿಯಾಗಿ, ಒಬ್ಬ ಮರುದೇವತೆಯು ಕೇಸರಿ ಎಂಬ ಹೆಸರಿನಿಂದ ಹುಟ್ಟಿದ್ದಾನೆ. ಪರ್ಜನ್ಯನು ಶರಭನಾಗಿ ಅವತಾರವನ್ನು ಮಾಡಿದ್ದಾನೆ. ಹೀಗೆ ಅನೇಕ ದೇವತೆಗಳು 1000 ಲಕ್ಷ ಸಂಖ್ಯೆಯಲ್ಲಿ ಮತ್ತು ಗಂಧರ್ವರು ಸಿದ್ಧರೂ ಕೂಡ 1000 ಲಕ್ಷ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ. ಪ್ರತಿಯೊಬ್ಬರೂ ಕೂಡ 10,000 ಆನೆಗಳ ಬಲವನ್ನು ಹೊಂದಿದ್ದಾರೆ. ಮತ್ತು ಇವರೆಲ್ಲರೂ ಕೂಡ ಯುದ್ಧ ನೈಪುಣ್ಯವನ್ನು ಹೊಂದಿದ್ದಾರೆ. ಶ್ರೀಹರಿಯನ್ನು ನಿರಂತರವಾಗಿ ಆರಾಧನೆ ಮಾಡುವವರಾಗಿದ್ದಾರೆ. ಹೀಗಿರುವಾಗ ವೈವಸ್ವತಾಂತರೇ ಪ್ರಾಪ್ತೆ ತ್ರೇತಾಯಾಮುತ್ತರಾಯಣೆ ಚೈತ್ರನವಮ್ಯಾಂ ಪ್ರಾಕ್ಪಕ್ಷೇ ದಿವಾ ಪುಣ್ಯೇ ಪುನರ್ವಸೌ. ವೈವಸ್ವತ ಮನ್ವಂತರ 28ನೆಯ ತ್ರೇತಾಯುಗ, ಉತ್ತರಾಯಣ, ಚೈತ್ರಮಾಸ, ಶುಕ್ಲಪಕ್ಷ, ಪುನರ್ವಸು ನಕ್ಷತ್ರ ಇಂತಹ ಶುಭ ಪರ್ವಕಾಲದಲ್ಲಿ ಗುರು ಮತ್ತು ಚಂದ್ರರ ಉದಯ ಕಾಲದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿ ಇದ್ದಾಗ 5 ಗ್ರಹಗಳು ಉಚ್ಚಸ್ಥಾನದಲ್ಲಿ ಇದ್ದಾಗ ಪರಮಪುರುಷನಾದ ಶ್ರೀಹರಿಯು ದಿವ್ಯ ವ್ರತಗಳಿಂದ ಪರಿಶುದ್ಧಳಾದ ಕೌಸಲ್ಯಲ್ಲಿ ಪ್ರಾದುರ್ಭೂತನಾಗಿದ್ದಾನೆ. ಆವಿರಾಸಿ ಸ್ವಕಲೆಯ ಕೌಸಲ್ಯಾಯ ಪರಪುಮಾನ್ ದಿವ್ಯವ್ರತೈರ್ವಿಶುದ್ಧಾಯ ಸಾಕ್ಷಾತ್ ತತ್ವಮತೇರಿವ. ಯಾವಾಗ ಆ ಜಗನ್ನಾಥನಾದ ಶ್ರೀಹರಿಯು ಹೀಗೆ ಕೌಸಲ್ಯಲ್ಲಿ ಅವತಾರವನ್ನು ಮಾಡಿದಾನೋ ಎಲ್ಲ ಸಜ್ಜನರ ಮನಸ್ಸು ಪ್ರಫುಲ್ಲವಾಗಿದೆ, ದುರ್ಜನರು ದುಃಖವನ್ನು ಹೊಂದಿದ್ದಾರೆ, ಜಗತ್ತು ನೆಮ್ಮದಿಯನ್ನು ಅನುಭವಿಸಿದೆ. ಚತುರ್ಮುಖರೇ ಮೊದಲಾದ ಸಮಸ್ತ ದೇವತೆಗಳು ರಮ್ಯವಾದ ಪುಷ್ಪಗಳಿಂದ ವರ್ಷಣ ಮಾಡಿದ್ದಾರೆ. 10 ದಿಕ್ಕುಗಳಿಂದ ಜಯಘೋಷಗಳು ಮೊಳಗಿವೆ, ದುಂದುಬಿ ಘೋಷಗಳು ಅಯೋಧ್ಯೆಯಲ್ಲಿ ತುಂಬಿ ಹೋಗಿವೆ.
ಅನಂತರ ಶೇಷದೇವರು, ಪರಮಾತ್ಮನ ಹಾಸಿಗೆ ಶೇಷದೇವರು ಲಕ್ಷ್ಮಣನಾಗಿ ಅವತಾರವನ್ನು ಮಾಡಿದ್ದಾರೆ. ಆಶ್ಲೇಷ ನಕ್ಷತ್ರದಲ್ಲಿ ಸುಮಿತ್ರೆಯ ಮಗನಾಗಿ ಕರ್ಕಾಟಕ ರಾಶಿಯಲ್ಲಿ ಅವತಾರವನ್ನು ಮಾಡಿದ್ದಾನೆ. ದೈತ್ಯರನ್ನು ನಾಶ ಮಾಡುವಂತಹ ಶ್ರೀಹರಿಯ ಸುದರ್ಶನ ಚಕ್ರ ಅದೇ ಭರತನಾಗಿ ಅವತಾರವನ್ನು ಮಾಡಿದೆ. ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾದವನು ಕಾಮ, ಮನ್ಮಥ. ಈತ ಪುಷ್ಯ ನಕ್ಷತ್ರದಲ್ಲಿ ಕೈಕೇಯಿಯ ಮಗನಾಗಿ ಹುಟ್ಟಿದ್ದಾನೆ. ಇನ್ನು ಪಾಂಚಜನ್ಯ ಶಂಖ ಅದುವೇ ಶತ್ರುಘ್ನನಾಗಿ ಹುಟ್ಟಿದೆ. ಅರ್ಥಾತ್ ಪಾಂಚಜನ್ಯ ಶಂಖಕ್ಕೆ ಅಭಿಮಾನಿಯಾದ ಅನಿರುದ್ಧನು, ಪ್ರದ್ಯುಮ್ನ ಪುತ್ರನಾದ ಅನಿರುದ್ಧನು ಶ್ರೀಹರಿಯ ಸೇವೆಗೋಸ್ಕರ ಸುಮಿತ್ರೆ ಪುತ್ರನಾಗಿ ಹುಟ್ಟಿದಾನೆ. 10ನೇ ಕಕ್ಷೆಯಲ್ಲಿ ಬರುವ ದೊಡ್ಡ ದೇವತೆ. ಮತ್ತು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಹೀಗೆ ಹುಟ್ಟಿದ ಮೇಲೆ ಪರಮಾತ್ಮನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಎಂಬ 4 ರೂಪಗಳಿಂದ ಅವರಲ್ಲಿ ಮೂವರಲ್ಲಿ ಆವಿಷ್ಟನಾಗಿ ವಾಸುದೇವನು ಸ್ವತಃ ತಾನಾಗಿ ಧರೆಗೆ ಇಳಿದು ಬಂದಿದ್ದಾನೆ. ಈ ರಾಮಾವತಾರದಿಂದ ಸಮಸ್ತ ಜಗತ್ತು ತುಂಬ ಸಂತೋಷವನ್ನು ಹೊಂದುತ್ತಾ ಇದೆ. ದಶರಥ ರಾಜನ ಸಂತೋಷವಂತೂ ವರ್ಣಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಯೋಧ್ಯೆಯಲ್ಲಿರುವಂತಹ ಸಕಲ ಸ್ತ್ರೀಯರು, ಪುರುಷರು ಹಿಂದೆಂದೂ ಕಾಣದ ಮಹಾ ಸಂಭ್ರಮವನ್ನು ಅನುಭವಿಸಿದ್ದಾರೆ. ದಶರಥನ ಮನೋರಥ ಸಾಗರವು ಪರಿಪೂರ್ಣವಾಯಿತು ಎಂಬ ಆನಂದವನ್ನು ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಜಾತಾನ್ ಕುಮಾರಾನ್ ಅಭ್ಯೇತ್ಯ ಪುರಾಣ್ಯಾಲಂಭತೋ ನೃಪಃ ಪುರೋದಸಂ ಪುರೋಧಾಯ ಜಾತಕರ್ಮ ಕರೋಚ್ಛಿಚಿಹಿ. ನಿರ್ಮಲನಾಗಿರುವಂತಹ ದಶರಥ ರಾಜ ಹುಟ್ಟಿದ 4 ಮಕ್ಕಳಿಗೆ ವಸಿಷ್ಠರನ್ನು ಕರೆದು ಜಾತಕರ್ಮವನ್ನು ಆಚರಣೆ ಮಾಡಿದ್ದಾನೆ. ವಿಪ್ರರ ಆಶೀರ್ವಚನಗಳಿಂದ ಆಶೀರ್ವಾದವನ್ನು ಮಾಡಿಸಿದ್ದಾನೆ. ಆಗ ನಾಮಕರಣ ಮಹೋತ್ಸವ ಪ್ರಾರಂಭ ಆಗಿದೆ. ದಶರಥ ರಾಜನು ಮೊದಲ ಮಗುವಿಗೆ ಶ್ರೀರಾಮ ಎಂಬ ನಾಮಕರಣವನ್ನು ಮಾಡಿದ್ದಾನೆ. ರಾಮ ಸರ್ವಾಭಿರಾಮತ್ವಾತ್ ಆತ್ಮರಾಮತ್ವತೋಪಿ ವಾ ದೇವೋ ಮಕರತಾ ಶ್ಯಾಮ ಇತಿ ವಾ ರಾಮನಾಮಕಃ. ಎಲ್ಲರ ಮನಸ್ಸಿಗೆ ಸಂತೋಷವನ್ನು ನೀಡುವುದರಿಂದ ಇವನು ರಾಮ ಅಥವಾ ಆತ್ಮಾರಾಮ. ನಿರಂತರ ತನ್ನಷ್ಟಕ್ಕೆ ತಾನು ಸಂತೋಷವನ್ನು ಹೊಂದೋದರಿಂದಲೂ ಇವನು ರಾಮ. ಅಥವಾ ನೀಲವರ್ಣವನ್ನು ಹೊಂದಿರುವುದರಿಂದ ಇವನು ರಾಮ. ಅಥವಾ ಸದಾ ರಮೆಯ ಜೊತೆ ಇರೋದರಿಂದ ಇವನು ರಾಮ. ನಿತ್ಯಂ ರಮಾಭಿ ಸಂಬಂಧಾತ್. ಹೀಗೆ ಮತ್ತು ಎಲ್ಲ ಸ್ತ್ರೀಯರಿಗೆ ಅತ್ಯಂತ ಮನೋಹರನಾಗಿ ಕಾಣುವುದರಿಂದಲೂ ಇವನು ರಾಮ. ಹೀಗೆ ಅನೇಕ ರೀತಿಯಲ್ಲಿ ಇವನಿಗೆ ರಾಮ ಎಂಬ ಹೆಸರು ಅನ್ವರ್ಥಕವಾಯಿತು. ಮುಂದೆ ಲಕ್ಷ್ಮಣನಿಗೆ ಲಕ್ಷ್ಮಣ ಎಂಬ ಹೆಸರನ್ನು, 3ನೇಯವನಿಗೆ ಭರತ ಎಂಬ ಹೆಸರನ್ನು, 4ನೇಯವನಿಗೆ ಶತ್ರುಘ್ನ ಎಂಬ ಹೆಸರನ್ನು ಇಟ್ಟಿದ್ದಾನೆ. ಕೈಕೇಯ್ಯಾನಂದನಂ ಪ್ರಾಹುರ್ಭರತಂ ಭರಿತಂ ಗುಣೈಃ ಕುಮಾರಾಸ್ತೆ ಕುಮಾರಾಭಾ ಏವಂ ನಾಮಾನಿ ಭೇಜರೆ. ಯಾಕೆ ಭರತ ಅಂದರೆ ಭಕ್ತಿ ಭರಿತ ಆದ್ದರಿಂದ ಇವನು ಭರತ. ಅನಂತರ ಮುಂದೆ ಅನ್ನಪ್ರಾಶನಾದಿ ಸಂಸ್ಕಾರಗಳನ್ನು ದಶರಥ ರಾಜ ಮಾಡಿದ್ದಾನೆ. ಮತ್ತು ಗರ್ಭಾಷ್ಟಮದಲ್ಲಿ ಎಲ್ಲರಿಗೂ ಕೂಡ ಉಪನಯನ ಸಂಸ್ಕಾರವನ್ನು ಮಾಡಿದ್ದಾನೆ. ವೇದಗಳನ್ನು, ವೇದಾಂಗಗಳನ್ನು, ಎಲ್ಲ ಕಲೆಗಳನ್ನು, 64 ವಿದ್ಯೆಗಳನ್ನು, 64 ಕಲೆಗಳನ್ನು ಅವನು ಹೇಳಿಕೊಟ್ಟಿದ್ದಾನೆ. ಎಲ್ಲರಿಗೂ ಕೂಡ ಉತ್ತಮ ಶಿಕ್ಷಣವನ್ನು ನೀಡಿದ್ದಾನೆ ದಶರಥ ರಾಜ. ಹೀಗೆ ನಿತ್ಯವೂ ಕೂಡ ಅಭಿವೃದ್ಧಿಶೀಲರಾದ ಮಕ್ಕಳನ್ನು ಕಂಡು ಆ ದಶರಥ ರಾಜ ಅತ್ಯಂತ ಸಂತೋಷವನ್ನು ಹೊಂದುತ್ತಾ ಇದ್ದಾನೆ. ಲಕ್ಷ್ಮಣ ಯಾವಾಗಲೂ ಕೂಡ ಸಣ್ಣ ವಯಸ್ಸಿನಿಂದಲೇ ರಾಮನನ್ನು ಬಿಟ್ಟು ಇರ್ತಾ ಇರಲಿಲ್ಲ. ಅವನು ಮಲಗಿದಾಗ, ಕೂತಾಗ, ನಿಂತಾಗ, ಊಟ ಮಾಡುವಾಗ
ಒಂದು ಕ್ಷಣವೂ ಅವನನ್ನು ಬಿಡದೆ ಸೇವೆಯನ್ನು ಮಾಡ್ತಾ ಇದ್ದ. ಅದರಂತೆ ಶತ್ರುಘ್ನ ತನ್ನ ಅಣ್ಣನಾಗಿರುವಂತಹ ಭರತನನ್ನು ಎಂದೂ ಬಿಡ್ತಾ ಇರಲಿಲ್ಲ. ನಿರಂತರ ಭರತನ ಸೇವೆಯನ್ನು ಶತ್ರುಘ್ನ ಮಾಡ್ತಾ ಇದ್ದ. ಲಕ್ಷ್ಮಣ ರಾಮನ ಸೇವೆಯನ್ನು, ಶತ್ರುಘ್ನ ಭರತನ ಸೇವೆಯನ್ನು ನಿರಂತರ ಮಾಡ್ತಾ ಇದ್ದ ಸಣ್ಣ ವಯಸ್ಸಿನಿಂದಲೇ. ಲೀಲಾಭಿಃ ಸ್ಮಿತಲಸಿತೈರಪಾಂಗಭೃಂಗೈಃ ವಾಣೀಭಿಃ ಪ್ರಮುಷಿತವಾಣಿನಿ ಮನೋಭಿಃ ಆನಂದಂ ನಿಜಜನವೃಂದಮಿಂದಿರೇಶೋ ರಾಮಾತ್ಮ ಸಮಗಮಯತ್ ಸುಮಂಗಲಾಂಗಃ. ಆ ಶ್ರೀರಾಮನು ಎಲ್ಲ ಜನರನ್ನು ಹೇಗೆ ಸಂತೋಷಪಡಿಸಿದ, ಮಂದಹಾಸದಿಂದ ಶೋಭಿಸುವಂತಹ ಲೀಲೆಗಳು, ಕುಡಿ ನೋಟವೆಂಬ ಭೃಂಗಗಳು, ಸರಸ್ವತಿಯ ವಾಣಿಯನ್ನು ಮೀರಿಸುವ ಮನೋಹರವಾದ ಮಾತುಗಳು, ಇವುಗಳಿಂದ ಭಕ್ತ ಜನರ ಸಮೂಹವನ್ನು ಸಂತೋಷಪಡಿಸ್ತಾನೆ ಆ ಇಂದಿರೇಶ ಮಂಗಳಾಂಗ. ಅಂತಹ ಶ್ರೀರಾಮನು ನಮ್ಮನ್ನು ಕೂಡ ಸಂತೋಷಪಡಿಸಲಿ, ನಮಗೂ ಆನಂದವನ್ನು ಉಂಟು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.